ಆರ್ಟಿಐ ಕಾರ್ಯಕರ್ತ ಹ್ಯಾರಿಸ್ ಕೆಎ ಎಂಬಾತ ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಆಡಳಿತ ವೈದ್ಯಾಧಿಕಾರಿಗಳಿಗೆ, ಕರ್ತವ್ಯ ನಿರತ ಇತರ ವೈದ್ಯರಿಗೆ, ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರಿಗೆ ಮಾನಸಿಕ ಕಿರುಕುಳ ನೀಡುತ್ತಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬ್ಲಾಕ್ಮೇಲ್ ದಂಧೆ ನಡೆಸ್ತಾ ಇದ್ದಾರೆ ಅಂತ ಆರೋಪಿಸಿ ಈತನ ಗಡೀಪಾರಿಗೆ ಒತ್ತಾಯಿಸಿ ಬುಧವಾರ ನಾಪಕ್ಲುವಿನಲ್ಲಿ ಪ್ರತಿಭಟನೆ ನಡೆಯಿತು. ನಾಪಕ್ಲು ಠಾಣೆಯ ಮುಂಭಾಗದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಆರ್ಟಿಐ ಕಾರ್ಯಕರ್ತನೆಂದು ಹೇಳಿಕೊಂಡು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಾ ಇರುವ ಹ್ಯಾರಿಸ್ ಕೆಎ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕೂಡಲೇ ಆತನನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಸರ್ಕಾರಿ ಅಧಿಕಾರಿಗಳಿಗೆ ಕಿರುಕುಳ ಕೊಡುವಂತಹ ಆರ್ಟಿಐ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಅನಾವಶ್ಯಕವಾಗಿ ಕಿರುಕುಳ ಕೊಡುವಂತಹ ಕಾರ್ಯಕರ್ತರಿಗೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮಾತನಾಡಿ, ವೈದ್ಯರ ಬಗ್ಗೆ ಹೇಳಬೇಕಾಗಿದ್ದನ್ನು ಹೇಳುವ ರೀತಿಯಲ್ಲಿ ಹೇಳಲಿ, ಇದರ ಹೊರತುಪಡಿಸಿ ಆರ್ಟಿಐ ಕಾರ್ಯಕರ್ತನೆಂದು ದಬ್ಬಾಳಿಕೆ ಮಾಡ್ತಾ ಇರುವುದು ತಪ್ಪು ಎಂದರು. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ ಮಾತನಾಡಿ, ಆರ್ಟಿಐ ಕಾರ್ಯಕರ್ತನೆಂದ ಮೇಲೆ ಸಾರ್ವಜನಿಕ ಸೇವೆಯಲ್ಲಿ ಸ್ವಲ್ಪ ಒಳ್ಳೆಯ ಕೆಲಸವನ್ನ ಮಾಡಬೇಕು. ಆದರೆ ಹ್ಯಾರಿಸ್ ವಿರುದ್ಧ ತುಂಬಾ ದೂರುಗಳು ಕೇಳಿ ಬರ್ತಾ ಇವೆ. ಆಸ್ಪತ್ರೆಗೆ ಹೋಗಿ ವೈದ್ಯರುಗಳಿಗೆ ಕಿರುಕುಳ ಕೊಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆಂದರು. ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪೂವಯ್ಯ ಮಾತನಾಡಿ, ಆರ್ಟಿಐ ಕಾರ್ಯಕರ್ತನೆಂದು ಹ್ಯಾರಿಸ್ ಪದೇ ಪದೇ ವೈದ್ಯರಿಗೆ ಕಿರುಕುಳ ನೀಡುತ್ತಾ ಇದ್ದಾನೆಂದರು. ಇತ್ತೀಚೆಗೆ ಡಾಕ್ಟರ್ ಜೀವನ್ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ಬಗ್ಗೆ ದೂರು ದಾಖಲಾದಾಗ ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಕ್ಷಮಾಪಣಾ ಪತ್ರವನ್ನ ಬರೆದುಕೊಟ್ಟಿದ್ದಾರೆ. ಆದರೂ ಯಾವುದೇ ಸುಧಾರಣೆ ಕಾಣಿಸ್ತಾ ಇಲ್ಲ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರದೀಪ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು. ಹರೀಶ್ ಪೂವಯ್ಯ ಈಗಾಗಲೇ ನಾಪೋಕ್ಲಿನಲ್ಲಿ ಕೆಲವು ವರ್ಷಗಳಿಂದ ಆರ್ಟಿಐ ಕಾರ್ಯಕರ್ತರು ಬರುತ್ತಿಲ್ಲ, ಒಬ್ಬರು ಸಮರ್ಪಿತ ಆರ್ಟಿಐ ಕಾರ್ಯಕರ್ತ ಅಂತ ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕು ಕಾಲೇಜಿನ ಸೇವೆಯಲ್ಲಿ. ಆದರೆ ಇವರ ಮೇಲೆ ಈಗ ಸಾರಿಗೆ ಸುಮಾರು ದೂರ ಬರ್ತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡೋದು, ಕಾಲೇಜಲ್ಲಿ ಹೋಗಿ ಕಿರುಕುಳ ಕೊಡೋದು, ಉಪನ್ಯಾಸಕರಿಗೆ, ಆಸ್ಪತ್ರೆಯಲ್ಲಿ ಹೋಗಿ ಡಾಕ್ಟರ್ಸ್ಗೆ ಕಿರುಕುಳ ಕೊಡೋದು. ಈಗಾಗಲೇ ನಾಪಕ್ರಲ್ಲಿ ಒಂದು ಒಳ್ಳೆಯ ಸೊಸೈಟಿ ಹಾಸ್ಪಿಟಲ್ ಇದೆ, ರೋಗಿಗಳು ಡಾಕ್ಟರ್ ಬಲ್ಲಿಗೆ ಹೆದರ್ತಾ ಇದ್ದಂತೆ ಇವನ್ನ ಕಿರುಕುಳದಿಂದ. ಆದಷ್ಟು ಸಂಬಂಧಪಟ್ಟವರು ಇದಕ್ಕೆ ಕಡಿವಾಣ ಹಾಕಿ ಅವರ ಮೇಲೆ ಕ್ರಮ ಕೈಗೊಂಡು ಅವರು ಕೂಡಲೇ ಆರ್ಟಿಐ ಅಂತ ಅವನ್ನ ಸ್ವಯಂ ಹೇಳ್ತಾ ಇದ್ದಾರೆ, ಅದರಿಂದ ಅವನು ರದ್ದುಪಡಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ಸಿಗಲಿ, ಒಳ್ಳೆ ಡಾಕ್ಟರ್ ಬರುತ್ತಾರೆ ನಾನು ಆಶಿಸ್ತೇನೆ. ನಮಸ್ಕಾರ. ನಾಪೋಕ್ಲು ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಆರಿಸ್ ಅವರು ಮಾಡೋದು ಎಲ್ಲ ಅದು ಸರಿ ಇಲ್ಲ, ಎಲ್ಲ ಆಲ್ರೆಡಿ ಹೇಳಿದ್ದಾರೆ. ಏಕೆಂದರೆ ಒಬ್ಬ ಡಾಕ್ಟರು MBBS ಮಾಡಿ ಬಂದಿರ್ತಾರೆ, ಅವ್ರಿಗೆ ಆದಂಥ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಅವ್ರು ನಿಭಾಯಿಸ್ತಾರೆ. ಅದಕ್ಕೆ ಅವ್ರಿಗೆ ಒತ್ತಡ ಏರಿ ಇನ್ನೊಂದು ಮಾಡಿ ಮತ್ತು ಇಲ್ಲಿಂದ ಡಾಕ್ಟ್ರು ಹೋದರೆ ಪುನಃ ಪಂಚಾಯತಿಗೆ ಬರ್ತಾರೆ ಸಾರ್ವಜನಿಕರು, ನಮಗೆ ಡಾಕ್ಟ್ರ್ ಇಲ್ಲ ಅಂತೇಳಿ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಒಬ್ಬ ಲೆಕ್ಚರ್ಸ್ ಆಗಲಿ, ಒಬ್ಬರು ಮಾಸ್ಟರ್ ಆಗಲಿ, ಅವರೇ ಒಂದು ಎಜುಕೇಷನ್ ಇರುತ್ತೆ, ಅವರಿಗೆ ಹೇಳೋ ರೀತಿಯಲ್ಲಿ ಹೇಳಿ. ಆದರೆ ಅವರಿಗೆ ದಬ್ಬಾಳಿಕೆ ಮಾಡೋದು ತಪ್ಪು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆದಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತೀನಿ. ನಾನು BM ಪ್ರದೀಪ್ ಅಂತೇಳಿ ನಾಪೋಕ್ಲು ಗ್ರಾಮ ಪಂಚಾಯತಿ ಸದಸ್ಯ. ಇಲ್ಲಿ ಏನು ಅಂತಂದರೆ ನಾಪೋಕ್ಲು ಸುತ್ತಮುತ್ತ ನಾಗರಿಕ ಬಾಂಧವರೆಲ್ಲ ಇಲ್ಲಿ ಸೇರಿದ್ದಾರೆ. ವಿಚಾರ ಇಷ್ಟೇ, ಏನು ನಕಲಿ RTI ಕಾರ್ಯಕರ್ತ ಎಂದು ಬಿಂಬಿಸ್ಕೊಂಡು ಸ್ವಯಂ ಘೋಷಿತ RTI ಕಾರ್ಯಕರ್ತವ ಬಿಂಬಿಸ್ಕೊಂಡು ಎಲ್ಲ ಏನು ಸಾರ್ವಜನಿಕ ಅಧಿಕಾರಿಗಳಿದ್ದಾರೆ, ಏನು ನಮ್ಮ ಪ್ರಾಥಮಿಕ ಆರೋಗ್ಯ, ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿದ್ದಾರೆ, ಅವ್ರನ್ನ ಬೆದರಿಸುವಂಥ ತಂತ್ರ ಮಾಡೋದು, ಅಲ್ಲಿ ಹೋಗಿ ಅವರಿಗೆ ಒತ್ತಡ ಇರುವಂಥ ಕೆಲಸ, ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡುವಂಥ ಕೆಲಸ ಇರ್ಬೋದು. ಏನು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಅಲ್ಲಿ ಏನು ಈಗ ಉಪಾಧ್ಯಕ್ಷ ಸ್ಥಾನವನ್ನು ಆಡಳಿತ ಮಂಡಳಿ ಉಪಾಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡಿದ್ದಾನೆ. ಆ ಉಪಾಧ್ಯಕ್ಷ ಸ್ಥಾನದ ಇದರಿಂದ ಅವ ಏನು ಅಲ್ಲಿ ಪ್ರಾಂಶುಪಾಲರು ಇರ್ತಾರೆ, ಶಿಕ್ಷಕರು ಇರ್ತಾರೆ, ಏನು ಸೀನಿಯರ್ ಕಾಲೇಜಿನ ಶಿಕ್ಷಕರು ಇರ್ತಾರೆ, ಅವರಿಗೆಲ್ಲ ಒಂದು ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪುರಾತನ ಒಂದು 10-20 ವರ್ಷದ RTI ವರದಿಯನ್ನು ಕೇಳುವಂಥದ್ದು. ನಮಸ್ತೆ, ನಾನು ಡಾಕ್ಟರ್ ಪೂವಯ್ಯ ಅಂತ, ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಹಾಗೂ ಕೀಲು ಮತ್ತು ಮೂಳೆ ತಜ್ಞ. ಈ ದಿನ ನಾವಿಲ್ಲಿ ನಮ್ಮ ಸ್ಥಳೀಯ ಠಾಣಾ ಅಧಿಕಾರಿಗಳಿಗೆ ಒಂದು ದೂರನ್ನು ಸಬ್ಮಿಟ್ ಮಾಡಲಿಕ್ಕೆ ಬಂದಿದ್ದೇವೆ. RTI ಕಾರ್ಯಕರ್ತ ಅಂತ ಹೇಳಿ ಹ್ಯಾರಿಸ್ ಅವರನ್ನು
ಆವಾಗ ಮಾನಸಿಕವಾಗಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಾನಸಿಕ ಕಿರುಕುಳಗಳನ್ನು ನೀಡ್ತಿದ್ದು. ಬಂದು ನನ್ನ ಸಿಬ್ಬಂದಿಯಾದ ಡಾಕ್ಟರ್ ಜೀವನ್ ಮತ್ತು ದಂತೆ ವೈದ್ಯಾಧಿಕಾರಿಗಳ ಮೇಲೆ ಸುಮ್ಮನೆ ದೂರು ಸಲ್ಲಿಸೋದು, ಮೂಗರ್ಜಿಗಳು ಬರೆಯೋದು, ಹಾಗೆ ದೂರವಾಣಿ ಮುಖಾಂತರ ಸುಳ್ಳು ಮಾಹಿತಿಗಳನ್ನು ನೀಡೋದು ಮಾಡ್ತಿದ್ದಾನೆ. ಈ ಹಿಂದೆ ಒಂದ್ಸತಿ ಆಸ್ಪತ್ರೆಯಲ್ಲಿ ನನ್ನ ಸಹೋದ್ಯೋಗಿ ಹಾಗೂ ವೈದ್ಯರಾಗಿರೋ ಡಾಕ್ಟರ್ ಜೀವನ್ ಮೇಲೆ ಬಂದು ಅವ್ಯಾಚ್ಯ ಶಬ್ದಗಳಿಂದ ಬೈದು ನಾನು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದಾಗ ಈ ಮುಂದೆ ಈ ಥರ ಆಗುವುದಿಲ್ಲ ಅಂತ ಹೇಳಿ ನಮ್ಮಲ್ಲಿ ಬಂದು ಕ್ಷಮೆ ಕೇಳಿ ಅದಕ್ಕೆ ಒಂದು ಕ್ಷಮೆ ಪತ್ರನೂ ಬರೆದುಕೊಟ್ಟಿದ್ದಾನೆ. ಆದರೂ ಸಹ ಈಗಲೂ ಯಾವುದೇ ಥರದ್ದು ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಆವಾಗ ಬಂದು ಆಸ್ಪತ್ರೆ ಸಿಬ್ಬಂದಿಗಳಿಗೆ ಆಸ್ಪತ್ರೆ ಆವರಣಕ್ಕೆ ಬರೋದು, ಸುಮ್ಮನೆ ಆಸ್ಪತ್ರೆಯ ಭಾವಚಿತ್ರಗಳನ್ನು ತೆಗೆಯುವುದು. ಅಂಬಿಗಾರಿಯಪ್ಪ ನಾಪೋಕ್ಲು ಶಕ್ತಿ ಕೇಂದ್ರ ಅಧ್ಯಕ್ಷ. ಇವತ್ತು ಇವಾಗ ಅಬ್ದುಲ್ ರೆಹಮಾನ್ ಅವರು ಏನು ಇವಾಗ ಆರ್ ಟಿ ಐ ಕಾರ್ಯಕರ್ತರು ಹೇಳಿದ್ದಾರೆ, ಅವರೊಬ್ಬರು ನಕಲಿ ಆರ್ ಟಿ ಐ ಕಾರ್ಯಕರ್ತ. ಯಾಕಂದರೆ ಒಬ್ಬ ಕಾರ್ಯಕರ್ತರಾಗಿ ನಾಪೋಕ್ಲಿನಲ್ಲಿ ಯಾವುದೇ ಒಳ್ಳೆಯ ಕಾರ್ಯಕ್ರಮ ನಡೀಬೇಕಾದ್ರೆ ಅವರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಇವಾಗ ಗೊತ್ತಿದೆ ವೇದಿಕೆ ಡಾಕ್ಟರ್ಗಳ ಕೊರತೆ ಇದೆ, ಅದು ಸರ್ಕಾರವೇ ಒಪ್ಕೊಂಡಿದೆ. ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಡಾಕ್ಟರ್ ಹತ್ರ ಹೋಗಿ ಬೆದರಿಕೆ ಆಗ್ತದೆ, ನೀವು ಅಲ್ಲಿ ಪ್ರೈವೇಟ್ ಕೆಲಸ ಮಾಡ್ಬೋದು, ಅಲ್ಲಿ ಕೆಲಸ ಮಾಡ್ಬೋದು. ಬೆಳಿಗ್ಗೆಯಿಂದ 200 300 ರೋಗಿಗಳನ್ನು ನಾಪೋಕ್ಲಿನಲ್ಲಿ ಚಿಕಿತ್ಸೆ ಮಾಡಿದ್ರು ಸಹ ಡಾಕ್ಟ್ರಿಗೆ ಹೋಗಿ ಬೆದರಿಕೆ ಆಗ್ತಾರೆ, ನೀವು ಇಷ್ಟೊತ್ತಿಗೆ ಬರಲಿಲ್ಲ ಅಷ್ಟೊತ್ತಿಗೆ ಬರಲಿಲ್ಲ ಅಂತ. ಇವರು ಬಂದರೆ ಇವರಿಗೆ ಕಾರ್ಯಕರ್ತರಿಗೆ ಇವರಿಗೆ ಏನಂದರೆ ಬಂದಾಗೆ ಆಸ್ಪತ್ರೆಯಲ್ಲಿ ಇವರ ಸ್ವಂತ ಕಾರ್ಯಕ್ಕಾಗಿ ಇವರಿಗೆ ಒಂದು ಬೆಲೆ ಕೊಡಬೇಕು, ಆ ಥರ ಇರಬೇಕು. ಮತ್ತು ಎಲ್ಲಿ ಆದರೆ ಮಣದಂಧೆ ಆಗಲಿ, ಲಾರಿಗಳಿಗೆ ಆಗಲಿ, ಮತ್ತು ಕಾಲೇಜಿನಲ್ಲಿ ಈಗ ಅಬ್ದುಲ್ ರೆಹಮಾನ್ ಹೇಳಿದಾಗೆ 307 ಕೇಸ್ ಇರುವಂಥ ಒಬ್ಬ ವ್ಯಕ್ತಿಗಳಿಗೆ ಒಬ್ಬ SDMC ಅಧ್ಯಕ್ಷರು ಹೇಗೆ ಕೊಟ್ಟಿದ್ದೀರಿ ಅನ್ನುವಂಥದ್ದು ಬಹಳ ದುರದೃಷ್ಟಕರವಾದಂಥ ಒಂದು. ಠಾಣಾಧಿಕಾರಿ ಮಂಜುನಾಥ್ಗೆ ಮನವಿ ಸಲ್ಲಿಸುವ ಸಂದರ್ಭ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ MH ಅಬ್ದುಲ್ ರೆಹಮಾನ್, ಆರ್ಟಿಐ ಕಾರ್ಯಕರ್ತನೆಂದು ಹೇಳಿಕೊಳ್ಳುತ್ತಿರುವ ಹ್ಯಾರಿಸ್ ಜೂನಿಯರ್ ಕಾಲೇಜು, ಸೀನಿಯರ್ ಕಾಲೇಜು ಪ್ರಾಂಶುಪಾಲರಿಗೆ ಕಿರುಕುಳ ನೀಡುತ್ತಾ 10 ವರ್ಷ ಹಿಂದಿನ ಮಾಹಿತಿಯನ್ನ ಕೇಳ್ತಾ ಇದ್ದಾನೆ. 1 ವರ್ಷದ ಮಾಹಿತಿ ತೆಗೆಯಬೇಕಾದ್ರೆ 2 ವರ್ಷ ಬೇಕಾಗುತ್ತೆ. ಅಂಥದ್ರಲ್ಲಿ 10 ವರ್ಷದ ಮಾಹಿತಿಯನ್ನ ಪ್ರಾಂಶುಪಾಲರು ಹೇಗೆ ಕೊಡಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದರು. ಠಾಣಾಧಿಕಾರಿ ಮಂಜುನಾಥ್ ಸಾರ್ವಜನಿಕರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿ ಮೇಲಾಧಿಕಾರಿಗಳಿಗೆ ದೂರನ್ನು ತಲುಪಿಸಲಾಗುವುದೆಂದರು. ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಚಾಳಿಯಂಡ ಅಂಬಿಕಾ ಕಾರ್ಯಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇಲಾಖೆ ಹಿರಿಯ ಅಧಿಕಾರಿಗಳ ಮಾಹಿತಿಯನ್ನು ಅವರ ಗಮನಕ್ಕೆ ತಂದು ಇದನ್ನು ಮುಂದಿನ ಮಾನ್ಯರು ಏನು ಆದೇಶ ನೀಡ್ತಾರೆ ಅದರ ಪ್ರಕಾರ ನಾನು ಸರ್, ವಿಚಾರ ಇಷ್ಟೇ. ನಮಗೆ ಇಲ್ಲಿ ಏನು ನಾಪೋಕ್ಲು ನಾಡಿಗೆ ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಇಲ್ಲಿಗೆ ಈ ಗುಡ್ಡಗಾಡು ಪ್ರದೇಶಕ್ಕೆ ಮೊದಲನೇದಾಗಿ ವೈದ್ಯಾಧಿಕಾರಿಗಳು ಬರೋದಕ್ಕೆ ಹಿಂದೇಟಾಗ್ತಾರೆ. ವೈದ್ಯಾಧಿಕಾರಿಗಳು ಬರೋದಕ್ಕೆ ಹಿಂದೇಟು ಆಗ್ತಿರೋ ಸಂದರ್ಭದಲ್ಲಿ ಏನು ಒಂದು 200-300 ಪೇಷಂಟ್ಗಳು ಹೋಗ್ತಾರೆ. ಆ ಪೇಷಂಟ್ಗಳನ್ನ ಅವರು ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್, ಇವನಿಗೇನು VIP ಟ್ರೀಟ್ಮೆಂಟ್ ಬೇಕು ಅಂತೇಳಿ ಅವ್ರನ್ನ ಮಾನಸಿಕ ಕಿರುಕುಳ ಕೊಟ್ಟು ಅವ್ರನ್ನ ಇಲ್ಲಿ ನೋಡಿ ಮೊನ್ನೆ ಅದೇ ರೀತಿಯಲ್ಲಿ ಹೈಸ್ಕೂಲ್ ಪ್ರಿನ್ಸಿಪಾಲ್ ಹಾಗೂ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್, ಸೀನಿಯರ್ ಕಾಲೇಜ್ ಪ್ರಿನ್ಸಿಪಾಲಿಗೆ ಅನಾವಶ್ಯಕವಾಗಿ ನಾನು RTI ಕಾರ್ಯಕರ್ತ ಅಂತ ಹೇಳ್ಬಿಟ್ಟು ನನಗೆ 10 ವರ್ಷದ ಮಾಹಿತಿ ಕೊಡಬೇಕು, 15 ವರ್ಷದ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ನಾವು ಕೊಡ್ತಾ ಇದ್ದಾರೆ. 1 ವರ್ಷದ ಮಾಹಿತಿ ತೆಗಿಬೇಕಾದ್ರೆ ಒಂದು 2 ವರ್ಷ ಬೇಕಾಗ್ತದೆ. ಅಂತಲ್ಲಿ 10 ವರ್ಷದ ಮಾಹಿತಿ ಮೊನ್ನೆ ಬಂದಿದೆ.